ನಿರ್ಭರ ಭಾರತ ಸಂಕಲ್ಪ ಅಭಿಯಾನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಆತ್ಮನಿರ್ಭರ ಭಾರತ ಇದೊಂದು ನರೇಂದ್ರ ಮೋದಿಯವರ ಕಲ್ಪನೆ. ಇದು ಯಾರು ದೀನ್ ದಯಾಳ್ ಉಪಾಧ್ಯಾಯರು ಕಂಡಂಥ ಕನಸನ್ನು ನನಸು ಮಾಡಬೇಕು. ದೀನ್ ದಯಾಳ್ ಉಪಾಧ್ಯಾಯರು ಒಂದು ಈ ದೇಶದ ಕಟ್ಟ ಕಡೆ ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯನು ನೆಮ್ಮದಿಯಿಂದ ಬದುಕಬೇಕು, ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಕನಸು ಕಂಡಂಥ ಮಹಾನ್ ಚೇತನ ಇವರು. ಅವರ ಒಂದು ಆಸೆ ಆಕಾಂಕ್ಷೆಗಳನ್ನು ಮನದಲ್ಲಿಟ್ಕೊಂಡು ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗಿಂದ ಸುಮಾರು 11 ವರ್ಷಗಳಿಂದ ಈ ಆತ್ಮನಿರ್ಭರ ಭಾರತದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಸೇವಾ ಪಾಕ್ಷಿಕ ಕಾರ್ಯಕ್ರಮ ಒಂದು ಶುರು ಮಾಡಿದ್ವಿ ನಾವು. ಗಾಂಧಿ ಜಯಂತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನದಲ್ಲಿ ನರೇಂದ್ರ ಮೋದಿ ಪ್ರಪ್ರಥಮ ಸ್ಟಾರ್ಟ್ ಮಾಡಿದ್ವಿ. ಅದು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2 ಗಾಂಧಿ ಜಯಂತಿವರೆಗೆ ಸತತ 15 ದಿನಗಳ ಕಾಲ ಸೇವಾ ಪಾಕ್ಷಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ವಿ. ಸೇವಾ ಪಾಕ್ಷಿಕ ಕಾರ್ಯಕ್ರಮಗಳಂದ್ರೆ ಬಡಬಗ್ಗ ರೈತರಿಗೆ ಸಹಾಯ ಮಾಡೋದು, ರೋಗಿಗಳಿಗೆ ಹಣ್ಣು ಹಂಪಲು ಹಂಚೋದು, ನಮ್ಮ ಊರಿನಲ್ಲಿರ್ತಕ್ಕಂಥ ದೇವಸ್ಥಾನಗಳು ಮಂದಿರಗಳನ್ನು ಶುಚಿಗೊಳಿಸುವಂಥದ್ದು, ಮತ್ತೆ ಈ ರಸ್ತೆ ನಮ್ಮ ಊರಿನ ಮಧ್ಯದಲ್ಲಿ ಗಿಡ ಮರಗಳನ್ನು ನೆಡುವಂಥದ್ದು, ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದು. ಈ ಸಾರಿ ಮುಂದುವರೆದು ಪ್ರತಿ ವರ್ಷದಂತೆ ಈ ಸರಿ 3 ತಿಂಗಳ ಕಾಲ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ವಿ. ಏನು ನಮಗೆ ನರೇಂದ್ರ ಮೋದಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡಬೇಕು, ಯಾರಿಗೆ ತಲುಪಬೇಕು, ಸರಿಯಾದ ವ್ಯಕ್ತಿಗಳಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ವಿ. ಇದರಡಿಯಲ್ಲಿ ಪ್ರತಿ ಮಂಡಲದಲ್ಲಿ ರಕ್ತದಾನ ಶಿಬಿರ ಮಾಡ್ತೇವೆ. ಪ್ರತಿ ಮಂಡಲದಲ್ಲಿ ಏನು ದೇವಸ್ಥಾನಗಳು, ಜೀರ್ಣೋದ್ಧಾರ ಕೆಲಸಗಳು, ಮತ್ತೆ ಒಂದು ಪಾಳ್ಬಿದ್ದಂಥ ಕಲ್ಯಾಣಿಗಳು, ಬಾವಿಗಳನ್ನು ಕ್ಲೀನ್ ಮಾಡುವಂಥದ್ದು, ಇಂಥವನ್ನೆಲ್ಲ ಮಾಡ್ತಾ ಇದ್ವಿ. ನಿರಂತರ ಮಾಡ್ಕೊಂಡು ಬರ್ತಾ ಇದ್ವಿ. ನಾವು ಪ್ರತಿದಿನ ಮಾಡುವಂಥ ಕಾರ್ಯವನ್ನ ನಾವು ರಾಜ್ಯಕ್ಕೆ ಅಪ್ಡೇಟ್ ಮಾಡ್ತೀವಿ. ರಾಜ್ಯದ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅದು ಅಪ್ಡೇಟ್ ಆಗ್ತಾ ಹೋಗ್ತದೆ ಸರಳ ಆಪಲ್ಲಿ. ಈ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಈ ಒಂದು ಏನು ಸ್ವದೇಶಿ ನಾವು ನಾವೇ ಉತ್ಪನ್ನ ಮಾಡಬೇಕು, ನಾವೇ ಬಳಕೆದಾರರಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್, ಮುಖ್ಯವಾದಂಥ ಕಾನ್ಸೆಪ್ಟ್ ಇವತ್ತು ನಮ್ಮಲ್ಲಿ. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ತಾವು ಮೋದಿಯವರು ಸ್ಟಾರ್ಟ್ ಮಾಡಿದಾಗ ಹಲವಾರು ಜನ ನಮ್ಮನ್ನು ಹೀಯಾಳಿಸ್ತಾ ಇದ್ರು, ನೋಡ್ತಾ ಇದ್ವಿ. ಇದೇ ಹಣಕಾಸು ಮಂತ್ರಿಯಾದ ಚಿದಂಬರಂ ನಮ್ಮ ನೆಟ್ವರ್ಕ್ ಅನ್ನ ಕೊಟ್ಟಾಗ ಹಳ್ಳಿಗಳಲ್ಲಿ ನೆಟ್ವರ್ಕ್ ಸಿಗದ ಇದನ್ನ ಡಿಜಿಟಲೀಕರಣ ಮಾಡಕೊಟ್ಟವ್ರು ಅಂತ ನಮ್ಮನ್ನು ಹೀಯಾಳಿಸ್ತಾ ಇದ್ರು. ಇವತ್ತು ಅವರ ಬಾಯಿ ಮೇಲೆ ಬೆಳ್ಳಿಕೊಳ್ಳೋ ಥರದಲ್ಲಿ ನಮ್ಮ ದೇಶ ಅಭಿವೃದ್ಧಿ ಆಗಿದೆ. ಯಾವುದನ್ನ ಮಾಡೋಕ್ಕಾಗಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು, ಅದನ್ನು ಮಾಡಿ ತೋರಿಸಿದೀವಿ ನಾವು ಇವತ್ತು. ಅದು ಸಾಧ್ಯ ಕೂಡ ಆಗಿದೆ. 47ನೇ ಇಸ್ವಿಗಿಂತ ಮುಂಚೆ ಅವತ್ತಿಂದ ಇವತ್ತು 60-70 ವರ್ಷದಲ್ಲಿ ಉದ್ಘಾಟನೆ ಆದಂಥ ಬ್ರಿಡ್ಜ್ಗಳನ್ನ ನರೇಂದ್ರ ಮೋದಿ ಇವತ್ತು ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡುವಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಯಾವುದೇ ಕಾರ್ಯಕ್ರಮವನ್ನ ಗುದ್ಲಿ ಪೂಜೆ ಮಾಡಿ ಅಥವಾ ಒಂದು ಕಲ್ಲನ್ನು ಹಾಕಿ ಒಂದು ಟೈಮ್ ಫ್ರೇಮ್ ಮಾಡ್ತಾರೆ. ಆ ಟೈಮ್ ಫ್ರೇಮ್ ಒಳಗಡೆ ಕೆಲಸವನ್ನ ಮಾಡಿ ಮುಗಿಸುವಂಥ ಚಾಕಚಕ್ಯತೆ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು. ಅದೇ ರೀತಿಯಲ್ಲಿ ಇವತ್ತು ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಹಲವಾರು ಗುಡಿ ಕೈಗಾರಿಕೆಗಳು ನಶಿಸಿ ಹೋಗ್ತವೆ. ನಮ್ಮಲ್ಲಿ ಕಬ್ಬಿಣದ ಎದುರನ್ನು ತೆಗಿತೀವಿ, ಚೈನಾ ಕಳಿಸ್ತೀವಿ, ಅಲ್ಲಿಂದ ಕಬ್ಬಿಣವನ್ನು ತಗೊಳ್ತಾ ಇದ್ದೋ. ನಮ್ಮ ಪರಿಸ್ಥಿತಿ ಆ ಪರಿಸ್ಥಿತಿ ಆಗಿತ್ತು. ನಮ್ಮ ಸುತ್ತಮುತ್ತ ರೈತರು ರೇಷ್ಮೆಯನ್ನು ಬೆಳೀತಾ ಇದ್ದೋ, ರೇಷ್ಮೆ ನೂಲನ್ನ ಇಲ್ಲಿ ರಾಮನಗರ, ಕೋಲಾರ ಇಲ್ಲೆಲ್ಲ ಬಿಚ್ತಾ ಇದ್ವಿ. ವೀವಿಂಗ್ ಅಂಡ್ ಇದೆಲ್ಲ ಇದು ಯೂನಿಟ್ಗಳನ್ನಿದ್ದೋ. ಆ ನೂಲನ್ನ ಚೈನಾ ಕಳಿಸಿ ಚೈನಾದಿಂದ ಮತ್ತೆ ವಾಪಸ್ ನಾವು ತಗೊಳ್ತಾ ಇದ್ದೋ, ಚೈನಾ ಸಿಲ್ಕ್ ಅಂತ ಹೇಳಿ. ನಾವು ಚೈನಾದವನ್ನ ನಾವು ಕೊಡ್ತಾ ಇದ್ದೀವಿ. ಅದು ನಮ್ಮ ದೇಶನ ಬೇರೆ ದೇಶನ ಮಾರ್ಕೆಟಿಂಗ್, ದೊಡ್ಡ ಮಾರ್ಕೆಟಿಂಗು ನಮ್ಮ ಇಂಡಿಯಾದ ಚೈನಾದವ್ರಿಗೆ. ನಮ್ಮಂತನೇ ಏನು ಮೆಟೀರಿಯಲ್ ತಗೊಂಡು ಅವರದನ್ನ ತಯಾರು ಮಾಡಿ ನಮಗೆ ಕೊಡುವಂಥ ಪರಿಸ್ಥಿತಿ ನಮ್ಮಲ್ಲಿತ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಒಂದು ಸಣ್ಣ ಬರುವಂಥ ದೀಪಾವಳಿ ಇದೆ. ದೀಪಾವಳಿ ಹಬ್ಬಕ್ಕೆ ನಾವು ಒಂದು ದೀಪವನ್ನು, ಮಣ್ಣಿನ ದೀಪ ಅಥವಾ ಎಣ್ಣೆ ಬತ್ತಿಯನ್ನು ಹಾಕಿ ದೀಪ ಹಚ್ಚಂತ ಪರಿಸ್ಥಿತಿ. ಇವತ್ತು ಚೈನಾದ ಏನ್ ಮಾಡ್ತಾರೆ, ಯಾವುದೋ ಕಲರ್ ಡಿಸೈನ್ ಮಾಡಿ ಅದಕ್ಕೊಂದಿಷ್ಟು ಬಣ್ಣ ಬೆಳೆದು ಅದಕ್ಕೊಂದಿಷ್ಟು ಬತ್ತಿ ಇಟ್ಟು ಒಂದು ಮೇಣವನ್ನು ಹಾಕಿ ಮಾರ್ತಾರೆ. 200-300 ರೂಪಾಯಿ ತಗೊಳ್ತಾರೆ. ಇದು ನಾವೆಲ್ಲ ಒಂದ್ ಕಡೆ ಆರ್ಥಿಕವಾಗಿ ಬೇರೆಯವ್ರನ್ನ ಸಬಲೀಕರಣ ಮಾಡ್ತಾ ಇದೀವಿ. ಅದಾಗಬಾರ್ದು. ನಮ್ಮ ದೇಶದಲ್ಲಿ ನಮ್ಮ ಊರಿನಲ್ಲಿ ಮಾಡಿದಂಥ ಕುಂಬಾರರಿಂದ ಒಂದು ದೀಪವನ್ನು ತಗೊಳ್ಬೇಕು. ಆ ಎಣ್ಣೆ ನಮ್ಮೂರಲ್ಲಿ ತಯಾರಿರ್ತಕ್ಕಂಥ ಗಾಣದ ಎಣ್ಣೆ ಅಥವಾ ಇನ್ನೊಂದು ಎಣ್ಣೆ ನಮ್ಮಲ್ಲೇ ತಯಾರಂತ ದೀಪದ ಎಣ್ಣೆಯನ್ನು ತಗೊಳ್ಬೇಕು. ನಾವೇ ಮಾಡಿದಂಥ ಹತ್ತಿಯಿಂದ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ಅನ್ನೋ ಮನಸ್ಥಿತಿ ನಮ್ಮದು. ಆಗ ಅದರಿಂದ ನಮ್ಮ ರೈತರಿಗೂ ಅನುಕೂಲ ಆಗ್ತದೆ, ಗ್ರಾಹಕರಿಗೂ ಮಾರುವಂಥವ್ರಿಗೂ ಆಗ್ತದೆ, ತಗೊಳ್ಳೋಂಥ ನಮಗೂ ಅನುಕೂಲ ಆಗ್ತದೆ.
ನಮ್ಮಲ್ಲಿ ರೇಷ್ಮೆ ಸೀರೆ, ನಮ್ಮ ದೊಡ್ಡಬಳ್ಳಾಪುರ ರೇಷ್ಮೆ ಸೀರೆ ನೇಯೋದ್ರಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನೇಯ್ತಾರೆ. ಈ ರೇಷ್ಮೆಯನ್ನು ನಾವು ಹೊರಗಡೆ ಕಳಿಸಿ ಅಲ್ಲಿಂದ ತರಿಸಿ ನಾವು ಅದನ್ನು ಉಟ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಅದಕ್ಕೆ ಗುಡಿ ಕೈಗಾರಿಕೆಗಳನ್ನು ಜೀವನೋದ್ಧಾರ ಮಾಡಬೇಕು ಅಂತ ಹೇಳಿ ಆ ಕಾನ್ಸೆಪ್ಟ್ ಅಲ್ಲಿ ಈ ಖಾದಿ ಅಭಿವೃದ್ಧಿ, ಖಾದಿ ಬಟ್ಟೆಗಳನ್ನು ಯೂಸ್ ಮಾಡುವಂಥದ್ದು, ಖಾದಿ ಭಂಡಾರಗಳನ್ನು ತೆರೆಯುವಂಥದ್ದು, ಇದನ್ನೆಲ್ಲ ನಮಗೆ ಈ ಅಭಿಯಾನದಲ್ಲಿ ಮಾಡಬೇಕು ಅಂತ ಒಂದು ಆದೇಶ ಇದೆ. ನರೇಂದ್ರ ಮೋದಿ ಅವರು ಕೊಟ್ಟಂತ ಆದೇಶ ಇದೆ. ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಮಟ್ಟದಲ್ಲೂ ಇದನ್ನು ಅನುಷ್ಠಾನ ಮಾಡ್ತಾರೆ. ಪ್ರತಿ ಮಂಡಲದಲ್ಲೂ ಮಾಡ್ಕೊಂಡು ಬರ್ತಾ ಇದ್ವಿ, ಜಿಲ್ಲಾ ಮಟ್ಟದಲ್ಲೂ ಮಾಡಿದ್ವಿ. ಈಗ ನಮ್ಮಲ್ಲಿ ಉತ್ಪತ್ತಿ ಆದಂಥ ವಸ್ತುಗಳನ್ನ ನಾವೇ ಬಳಕೆ ಮಾಡ್ಕೊಬೇಕು ಅನ್ನೋದೊಂದು ನಮ್ಮ ಕಾನ್ಸೆಪ್ಟ್ ಇದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತ ಯುದ್ಧದ ಪರಿಸ್ಥಿತಿ ನಾವು ನೋಡಿದ್ದೀವಿ. ಇಡೀ ನಮ್ಮ ಬೆಂಗಳೂರಲ್ಲಿ ತಯಾರುವಂತ ಇವತ್ತು ಏನು ವೆಪನ್ಗಳಿದೆ, DNA ಮತ್ತು NDA ಅವೆಲ್ಲ ಇದಾವಲ್ಲ, ಈ ಅಲ್ಲಿ ತಯಾರುವಂತ ಒಂದು ವೆಪನ್ಗಳು ಇಡೀ ದೇಶವನ್ನ ಕಣ್ಣು ಬೆಬ್ಬೆರಗಾಗಿ ನೋಡುವಂತೆ ಮಾಡಿದಂಥ ಒಂದು ವೆಪನ್ಗಳನ್ನು ನಮ್ಮ ಬೆಂಗಳೂರಲ್ಲಿ ದೇವನಹಳ್ಳಿಯಲ್ಲೂ ಒಂದು ಯೂನಿಟ್ ಇದೆ, ಅಲ್ಲೂ ತಯಾರು ಮಾಡಿದಂಥ ಯೂನಿಟ್ ಅನ್ನು ಬಳಸ್ಕೊಂಡು ನಾವು ಇವತ್ತು ಇಡೀ ದೇಶದ ಆರ್ಥಿಕವಾಗಿ, ದೇಶದ ಭದ್ರತೆಗಾಗಿ ಬಳಸಿದ್ವಿ. ಇಂಥ ಒಂದು ಆತ್ಮನಿರ್ಭರ ಭಾರತದಲ್ಲಿ ನಾವು ತಯಾರು ಮಾಡ್ತಕ್ಕಂಥ ವಸ್ತುಗಳನ್ನ ನಮ್ಮಲ್ಲೇ ಉತ್ಪತ್ತಿ ಆಗಬೇಕು ಅನ್ನೋದು ಒಂದು ಇದು ನಮ್ದು. ಇತ್ತೀಚೆಗೆ ಇಡೀ ಪ್ರಪಂಚದಲ್ಲಿ ನಮ್ಮ ಉತ್ಪಾದನೆಗೆ ಭಾರಿ ಬೇಡಿಕೆ ಇದೆ. ಇವತ್ತು ಆರ್ಥಿಕವಾಗಿ ನಾವು ಸಬಲರಾಗಿದ್ದೀವಿ. ಆರ್ಥಿಕವಾಗಿ ಇವತ್ತು 3ನೇ ಸ್ಥಾನ 4ನೇ ಸ್ಥಾನಕ್ಕೆ ಬಂದು ನಿಂತಿದ್ವಿ. ಬರುವಂತ 1 ವರ್ಷ 2 ವರ್ಷದಲ್ಲಿ ನಾವು 1 ಅಥವಾ 2ನೇ ಸ್ಥಾನಕ್ಕೆ ಆರ್ಥಿಕ ಸದೃಢವಾಗಿ ಬೆಳೀತಾ ಇದ್ವಿ. ಇವತ್ತು ರಸ್ತೆ ಅಭಿವೃದ್ಧಿ ಇರ್ಬೋದು, ಇಡೀ ಪ್ರಪಂಚದಲ್ಲಿ ರಸ್ತೆಗಳು ಬೇರೆ ದೇಶ ಕಂಪೇರ್ ಮಾಡಿ ಇವತ್ತು ನಮ್ಮಲ್ಲಿ ತುಂಬಾ ಅದ್ಭುತವಾಗಿ ಆಗ್ತಾ ಇದೆ. ನೋಡಿರ್ಬೋದು ನಾವು ಇವತ್ತು ರಸ್ತೆಗಳನ್ನ ಭಾರತ ಮಾಲಾ ರಸ್ತೆ ಇರ್ಬೋದು, ಇವತ್ತು ಬೆಂಗಳೂರು ಸುತ್ತಮುತ್ತ ಆಗ್ತಕ್ಕಂಥ ಅಭಿವೃದ್ಧಿಗಳಿರ್ಬೋದು, ಕೈಗಾರಿಕೆಗಳಿರ್ಬೋದು, ಈ ದೇಶದಲ್ಲಿ ನಾವು ಅಷ್ಟೊಂದು ಅಭಿವೃದ್ಧಿ ಹೊಂದ್ತಾ ಇದ್ವಿ. ಅಭಿವೃದ್ಧಿ ಹೊಂದಂತ ರಾಷ್ಟ್ರಗಳನ್ನ ಮಾಡಬೇಕು ಅನ್ನೋ ಒಂದೇ ಕಾನ್ಸೆಪ್ಟು ಈ ಆತ್ಮನಿರ್ಭರ ಭಾರತ. ಇದರಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಅನುಷ್ಠಾನ ಮಾಡುವಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದು ಆತ್ಮನಿರ್ಭರದ ಒಂದು ಕಾನ್ಸೆಪ್ಟ್. ಉಪಾಧ್ಯಾಯರ ಜನ್ಮ ಜಯಂತಿಯಿಂದ ಹಿಡಿದು ವಾಜಪೇಯಿ ನಮ್ಮ ದೇಶದ ನೆಚ್ಚಿನ ಒಂದು ಪ್ರಧಾನಿಯಾಗಿ ಕೆಲಸ ಮಾಡಿದಂಥವ್ರು, ಏನು ಈ ದೇಶದ ಕಲ್ಪನೆಯನ್ನ ಇಟ್ಕೊಂಡು ನಮ್ಮ ದೇಶ ಹೇಗಿರಬೇಕು ಅನ್ನೋದೊಂದು ವಿಷನ್ ಇಟ್ಕೊಂಡು ಇಡೀ ಗ್ರಾಮ ಸಡಕ್ ಯೋಜನೆಯನ್ನ ದೇಶಕ್ಕೆ ಕೊಟ್ಟಂತ ಒಂದು ಮಹಾನ್ ವ್ಯಕ್ತಿ. ಮತ್ತೆ ನದಿಗಳನ್ನು ಜೋಡಿಸುವಂತ ಒಂದು ಕಾನ್ಸೆಪ್ಟು. ಆರ್ಥಿಕವಾಗಿ ಇಡೀ ಪ್ರಪಂಚದಲ್ಲಿ ನಾವು ನೋಡ್ತೀವಿ, ಹಿಂದೆ ಒಂದು ಕಾರ್ ತಗೊಳ್ಬೇಕಾದ್ರೆ ಅಥವಾ ಒಂದು ಮನೆ ಲೋನ್ ತಗೊಳ್ಬೇಕಾದ್ರೆ ನ್ಯಾಷನಲೈಸ್ ಬ್ಯಾಂಕ್ಗಳು ಎಷ್ಟು ನಮಗೆ ಹಿಂಸೆ ಕೊಡ್ತಾರೆ, ಎಷ್ಟು ಡಾಕ್ಯುಮೆಂಟ್ ತಗೊಳ್ತಾರೆ, 1 ವರ್ಷ 6 ತಿಂಗಳು ಸಮಯ ತಗೊಳ್ತಾ ಇದ್ರು. ಇಡೀ ಆರ್ಥಿಕವಾಗಿ ಮಲ್ಟಿನ್ಯಾಷನಲ್ ಕಂಪನಿಯವನ್ನ ಮಲ್ಟಿನ್ಯಾಷನಲ್ ಬ್ಯಾಂಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಂತಾರೆ ಇದೆ ನಮ್ಮ ವಾಜಪೇಯಿ ಅವರು. ಆದ್ರಿಂದ ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ತೋರಿಸ್ಕೊಂತೀರಿ, ಯಾರು ರೈತರಿದ್ದೀರಿ, ಯಾರು ಅಗ್ರಿಕಲ್ಚರ್ ಅಲ್ಲಿ ಮುಂದೆ ಇದ್ದೀರಿ, ಅವ್ರಿಗೆ ಕೈಗೆಲ್ಲಿ ಹಣ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಒಂದು ಆತ್ಮ ನಿರ್ಭರ ಭಾರತದಲ್ಲಿ ಇದನ್ನು ನಾವು ತಗೊಂಡಿದ್ದೀವಿ. ಗ್ರಾಮ ಸಡಕ್ ಯೋಜನೆ 10 ವರ್ಷದ ಯೋಜನೆ ಇದು. ಇವತ್ತು ಇಡೀ ಭಾರತದಲ್ಲಿ ಆ ಕಾನ್ಸೆಪ್ಟ್ ಅಲ್ಲಿ ಇವತ್ತು ಇಡೀ ಕನ್ಯಾಕುಮಾರಿ ಕಾಶ್ಮೀರದ ರಸ್ತೆ ಅಭಿವೃದ್ಧಿಗಳಾಗಿದ್ದಾವೆ. ಇದನ್ನೆಲ್ಲ ಮನಗೊಂಡಂತ ನಮ್ಮ ಈ ದೇಶದ ಕಲ್ಪನೆ ಹೊಂದಂತ ನರೇಂದ್ರ ಮೋದಿ ಅವರು ಇವತ್ತು ಈ ಕಾರ್ಯಕ್ರಮಗಳನ್ನ ಮಾಡಲೇಬೇಕು ಅಂತ ಹೇಳಿ ನಮಗೆ ಒಂದು ಟೈಮ್ ಫ್ರೇಮ್ ಮಾಡಿಕೊಟ್ಟವ್ರೆ. ನಾವು ವಾಜಪೇಯಿ ಅವರ ಬರ್ತ್ಡೇವರೆಗೂ 3 ತಿಂಗಳ ಕಾಲವರೆಗೂ ಈ ಕಾರ್ಯಕ್ರಮ ಹಮ್ಮಿಕೊಂಡು ಹೋಗ್ತಾ ಇದ್ದೀವಿ.